ಮುಖಾಮುಖಿ ಪರಿಚಯ ಮಾಡ್ಕೊಂಡು ಹೋಗ್ಬೇಕು ಆದಿನಾರಾಯಣವ್ರಿಗೆ. ಕಾರ್ಯಕರ್ತರಲ್ಲ, ಮುಖಂಡರ ಸಭೆ ಮಾತ್ರ ಕರೆದಿದ್ವಿ. ಕಾರ್ಯಕರ್ತರ ಸಭೆ ಇಲ್ಲಿ ಬಂದಿರೋರೆಲ್ಲ ನೋಡಿದ್ದಾರೆ. ಒಂದ್ಸಲ ಕಾರ್ಯಕರ್ತರ ಸಭೆ ಕರೆದ್ರೆ ₹1 ಕಾಸಿಲ್ಲದೆ 2,000 ಜನ ಸೇರಿದ್ರು. ನಮ್ಮ ಮುಖಂಡರ ಸಭೆ ಆದ್ರೂ ಇವತ್ತು ಮಾತ್ರ ಫೋನ್ ಮಾಡಿ ಕರಿತಾ ಇದ್ರು. ಕಾರಣ ಇಷ್ಟೇ, ಪಾಪ ರೇಷ್ಮೆ ಮುಳ್ಳು ಅದು ಇದು ಎಲ್ಲ ಮುಗಿಸ್ಕೊಂಡು ಬಂದ್ರು. ಮೇಲಿರುವ ಎಲ್ಲ ಗಣ್ಯರೇ, ಎಲ್ಲ ಬೂತ್ ಮಟ್ಟದ ಮುಖಂಡರೇ, ಪತ್ರಿಕಾ ಮಿತ್ರರೇ, ಇವತ್ತು ಮೊಟ್ಟ ಮೊದಲನೇದಾಗಿ ಕಳೆದ ಎಲೆಕ್ಷನಲ್ಲಿ ಸುಮಾರು 68,000 ಓಟ್ಗಳನ್ನು ತಾವು ಹಾಕ್ಸಿರುವುದಕ್ಕೆ ತಮ್ಮೆಲ್ಲರಿಗೂ ಕೃತಜ್ಞತೆಗಳು. ಇವತ್ತಿನ ಮೀಟಿಂಗ್ ಉದ್ದೇಶ ಬೂತ್ ಮಟ್ಟದಲ್ಲಿ ಪಕ್ಷದ ಸಂಘಟನೆ ಮತ್ತು ನಮ್ಮ 5 ಗ್ಯಾರಂಟಿಗಳು ಯೋಜನೆಗಳನ್ನು ಮನೆ ಮನೆಗೂ ಪ್ರಚಾರವನ್ನು ನೀವು ತಗೊಂಡು ಹೋಗುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈಗ ನಾವು ಇಂದಿನ ಎಲೆಕ್ಷನಲ್ಲಿ ನಾವು ಯಾವ್ಯಾವ ಬೂತಲ್ಲಿ ನಾವು ಎಡವಿದ್ದೀವಿ, ಎಲ್ಲಿ ಕಡಿಮೆ ಓಟ್ಗಳು ಬಂದಿದೆ, ಅದನ್ನು ನಾವು ಆದರ್ಶವಾಗಿ ಇಟ್ಟುಕೊಂಡು ಮುಂದೆ ಬರುವಂಥ ನಮ್ಮ MP ಎಲೆಕ್ಷನ್ಗಾಗಲಿ ZP TPS ಎಲೆಕ್ಷನ್ಗಾಗಲಿ ಇಲ್ಲಿ ನಾವು ಹಿಡಿರುವಂಥ ಎಲ್ಲ ನಾವು ಅದನ್ನು ಸರಿಪಡಿಸಿಕೊಂಡು ಮುಂದಿನ ಎಲೆಕ್ಷನ್ಗಳಲ್ಲಿ ನಿಮ್ಮೆಲ್ಲ ಬೂತ್ಗಳಲ್ಲಿ ಕೂಡ ಮೆಜಾರಿಟಿ ಕೊಟ್ಟು ಅದನ್ನು ಗೆಲ್ಲಿಸುವಗೋಸ್ಕರ ಈಗ ಪಕ್ಷದ ಸಂಘಟನೆಯನ್ನು ನಾವು ಮಾಡ್ಕೊತ ಬರ್ತಾ ಇದ್ದೀವಿ. ನಾನು ಎಲೆಕ್ಷನ್ ಟೈಮಲ್ಲಿ ಎಲ್ಲರನ್ನೂ ಪರಿಚಯ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಒಂದು 10 ಜನ ಅಷ್ಟೇ ನನಗೆ ಮುಖಂಡರ ಪರಿಚಯ ಇರ್ತಾರೆ. ನಮ್ಮ ಲಕ್ಷ್ಮಣಣ್ಣ ಇರ್ಬೋದು, ನಮ್ಮ ಶಂಕರಣ್ಣ ಇರ್ಬೋದು, ಅಮರಣ್ಣ ಇರ್ಬೋದು, ಕೆಲವರು ಮಾತ್ರ. ಕೆಲವರು ಅಕಸ್ಮಾತ್ ಎದುರು ಬಂದರೂ ಕೆಲವರು ಮಾತಾಡಿಸಿರಲ್ಲ, ಬೇಜಾರು ಮಾಡ್ಕೋಬೇಡಿ. ಅದರಿಂದ ಕ್ಷಮಿಸಿ ಅಂತ ನಾನು ಕೇಳ್ತಾ ಇದ್ದೀನಿ. ಒಂದೇ ಸಲಿನೂ ಎಲ್ಲರನ್ನೂ ಪರಿಚಯ ಮಾಡ್ಕೋಬೇಕಂದ್ರೆ ಸ್ವಲ್ಪ ಕನ್ಫ್ಯೂಸ್ ಇರುತ್ತೆ. ನೀವು ಅದಕ್ಕೆ ಬೇಜಾರು ಮಾಡ್ಕೋಬೇಡಿ. ನಾನು ಬರ್ತಾ ಎಲ್ಲರನ್ನೂ ಪರಿಚಯ ಮಾಡ್ಕೊತೀನಿ. ಆಮೇಲೆ ಇಲ್ಲಿ ನಾವು ತಾಲೂಕಲ್ಲಿ ನಾವು ಪಕ್ಷ ನಮ್ಮ ಕಾಂಗ್ರೆಸ್ ಪಕ್ಷದ ತಾಲೂಕು ಕಚೇರಿಯನ್ನು ತಾತ್ಕಾಲಿಕವಾಗಿ ಈಗ ಬಾಲಾಜಿ ಭವನ ಹಿಂದುಗಡೆ ನಾವು ತಾತ್ಕಾಲಿಕವಾಗಿ ಒಂದು ಆಫೀಸನ್ನು ಮಾಡಿದ್ದೀವಿ. ಪರ್ಮನೆಂಟಾಗಿ ಆಫೀಸ್ ಕಟ್ಟೋಕ್ಕೆ ನಮ್ಮ ಎಲ್ಲ ಮುಖಂಡರು ಪ್ಲ್ಯಾನ್ ಮಾಡ್ತಾಯಿದ್ದಾರೆ, ಪರ್ಮನೆಂಟಾಗಿ ಕಟ್ಟೋಕ್ಕೆ. ಆಮೇಲೆ ನಾನು ಮನೆ ಇಲ್ಲೇ ಕಟ್ತೀನಿ, ನಾನೇನು ಸಿಗದೆ ಹೋಗಲ್ಲ, ನಿಮಗೆ ನೇರವಾಗಿ ಸಿಗ್ತೀನಿ. ಮನೆ ಕಟ್ಟೋಕ್ಕೂ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ನಾನು ಇಲ್ಲೇ ವಾಸ ಇರ್ತೀನಿ. ನೀವು ಬೆಂಗಳೂರಿಗೆ ಹೋಗಬೇಕು ಇಲ್ಲ ಆದ ನಾನು ಸಿಗಲ್ಲ, ನಿಮಗೇನಾದರೂ ಆಲೋಚನೆಗಳಿರ್ಬೋದು, ನಾನು ಇಲ್ಲೇ ಇರ್ತೀನಿ. ನಾನು ಯಾವಾಗಲೂ ನಿಮಗೆ ಸಿಗೋ ಥರ ಇರ್ತೀನಿ. ನನ್ನ ಫೋನ್ ನಂಬರ್ನೂ ನಾನು ಎಲ್ರಿಗೂ ಕೊಡ್ತಾಯಿದ್ದೀನಿ. ಅಕಸ್ಮಾತ್ ತುಂಬ ಕಾಲ್ಸ್ ಬರ್ತಾ ಇರ್ತವೆ, ತುಂಬಾ ಬರ್ತಾ ಇರ್ತವೆ. ಒಂದೊಂದು ಸಲ ಎತ್ತಕ್ಕಾಗಲ್ಲ, ನನಗೂ ಬೇರೆ ಖಾಸಗಿ ಕೆಲಸಗಳಿರ್ತವೆ, ಬೇಜಾರು ಮಾಡ್ಕೋಬೇಡಿ. ಅದನ್ನು ಬೇರೆ ಟೈಮಲ್ಲಿ ನಾನು ಸ್ಪಂದಿಸಿ ನಿಮಗೆ ಕೆಲಸ ಮಾಡ್ತೀನಿ. ನಮ್ಮ ಕೊತ್ತೂರು ಮಂಜಣ್ಣ ಅಷ್ಟೇ, ನನಗೆ ಎಲ್ಲ ರೀತಿಯಲ್ಲಿ ಕೊತ್ತೂರು ಮಂಜಣ್ಣ ಆಗಿರ್ಬೋದು, ನಮ್ಮ ಮಿನಿಸ್ಟ್ರು ಸುಧಾಕರಣ್ಣ ಆಗಿರ್ಬೋದು, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ಸುರೇಶಣ್ಣ ಆಗಿರ್ಬೋದು, ನಮ್ಮ ನಜೀರ್ ಸಾಹೇಬರಾಗಿರ್ಬೋದು, ಅನಿಲ್ ಅಣ್ಣ ಆಗಿರ್ಬೋದು, ನಮ್ಮ ಇಲ್ಲಿ ತಾಲೂಕಲ್ಲಿ ಕೆಲಸಗಳು ಮಾಡೋಕ್ಕೆ ಎಲ್ಲ ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿ ಹತ್ರನ ಕರ್ಕೊಂಡು ಹೋಗ್ತಾರೆ, ಎಲ್ಲ ಮಿನಿಸ್ಟ್ರುಗಳ ಹತ್ರನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲನೂ ಕೆಲಸಗಳಿಗೆ ವರ್ಕ್ ಬಗ್ಗೆ ಆಗಲಿ, ಬೋರ್ವೆಲ್ದಾಗ ಆಗಲಿ ಎಲ್ಲನೂ ಲಿಸ್ಟ್ ಕೊಟ್ಟಿದ್ದೀವಿ. ಈಗ ಸಣ್ಣ ಪುಟ್ಟ ಕೆಲಸಗಳು ತಾಲೂಕಲ್ಲಿ ಏನೇನಿದೆಯೋ ಅದನ್ನು ಹಂತವಾಗಿ ನಮಗೆ ಏನಾಗುತ್ತೋ ಅದೆಲ್ಲ ಕೆಲಸಗಳು ಮಾಡಿಕೊಡೋಕ್ಕೆ ನಮ್ಮ ಎಲ್ಲ ಮುಖಂಡರ ಸಹಕಾರದೊಂದಿಗೆ ನಾವು ಕೊಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ ಏನೇನು ನಮ್ಗೆ ನಮ್ಮ ಸರ್ಕಾರ ಇದೆಯಲ್ಲ, ನಮ್ಮ ಸರ್ಕಾರನ ಈಗ ಉಪಯೋಗಿಸ್ಕೊಂಡು ನಮ್ಮ ಕೈಯಲ್ಲಿ ಏನೇನು ಕೆಲಸಗಳಾಗುತ್ತೆ ಮುಂದಿನ ದಿನಗಳಲ್ಲಿ ನಾವು ಮಾಡಿಕೊಡ್ತೀವಿ. ಇನ್ನೊಂದು ವಿಷಯ ಏನಂದರೆ, ಎಲ್ಲ ಪಾರ್ಟಿಯವ್ರೂ ಕಾರ್ಮಿಕರ ಹೆಸರಲ್ಲಿ, ಬಡವರ ಹೆಸರಲ್ಲಿ, ರೈತರ ಹೆಸರಲ್ಲಿ ಎಲೆಕ್ಷನ್ ಮಾಡ್ತಾರೆ. ಆದರೆ ಬಡವರಿಗೆ, ಕಾರ್ಮಿಕರಿಗೆ, ರೈತರಿಗೆ ಕೊಟ್ಟಿರುವ ಈ ಸ್ಕೀಮ್ಗಳನ್ನ ಟೀಕೆ ಮಾಡ್ತಾ ಇದ್ದಾರೆ. ಇದು ಯಾವ ನ್ಯಾಯ ಅಂತ ಹೇಳ್ಬಿಟ್ಟು ನೀವು ಈ ಸಂದರ್ಭದಲ್ಲಿ ಪ್ರಶ್ನೆ ಮಾಡಬೇಕು. ಮುಂದಿನ ದಿನಗಳಲ್ಲಿ ಓಟ್ ಕೇಳಕ್ಕೆ ಬರ್ತಾರೆ, ನೀವು ಪ್ರಶ್ನೆ ಮಾಡಬೇಕು. ಬಡವರಿಗೆ ಹೆಸರಲ್ಲೇ ಅವರು ಎಲೆಕ್ಷನ್ ಮಾಡ್ತಾರೆ, ಸ್ಕೀಮ್ನ ಮಾತ್ರ ಟೀಕೆ ಮಾಡ್ತಾರೆ. ಈಗ ರಾತ್ರೋರಾತ್ರಿ ಸಾಹುಕಾರರಿಗಾಗುವಂಥ ಸ್ಕೀಮ್ಗಳಿದೆ.
ಎಲ್ಲ ದೊಡ್ಡ ದೊಡ್ಡ ಕಂಪ್ನಿಗಳಿರ್ತವೆ, ಆಸ್ತಿಗಳಿರ್ತವೆ ಅಂಥವು ನಿಮಗೆ ಪಾಪ ಗೊತ್ತಿರಲ್ಲ, ಇಲ್ಲಿ ಗೊತ್ತಿರಲ್ಲ. ಅಲ್ಲಿ ಎಲ್ಲಿ ಡೆಲ್ಲಿ ಮಟ್ಟದಲ್ಲಿ ನಮ್ಮ ರಾಜ್ಯ ಮಟ್ಟದಲ್ಲಿ ಏನೇನು ನಡೀತೇವೆ ಅಂತ ರಾತ್ರಿಯಲ್ಲಿ ಸಾವಿರಾರು ಕೋಟಿಗಳನ್ನು ಸಾಹುಕಾರ ಮಾಡಿಬಿಡ್ತಾರೆ. ಈಗ ಗೌರ್ಮೆಂಟ್ ಕೆಲವು ಆಸ್ತಿಗಳಿರ್ತವೆ, ಆ ಆಸ್ತಿಗಳೆಲ್ಲ ದೊಡ್ಡ ದೊಡ್ಡ ಕಂಪ್ನಿಗಳಿಗೆ ನಾವು ಖಾಸಗೀಕರಣ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಕೊಟ್ಬಿಡ್ತಾರೆ. ಕಾಂಟ್ರಾಕ್ಟ್ಗಳು ಕೊಡ್ತಾರೆ ಸಾವಿರಾರು ಕೋಟಿಗಳು. ಅದನ್ನೆಲ್ಲ ಟೀಕೆ ಮಾಡ್ತಾ ಇಲ್ಲ, ಬಡವರಿಗೆ ಕೊಡ್ತಾ ಇರುವ ಈ ಸ್ಕೀಮ್ಗಳನ್ನ ಟೀಕೆ ಮಾಡ್ತಾ ಇದ್ದಾರೆ. ನೀವು ಪ್ರಶ್ನಿಸಬೇಕು. ಬಡವರ ಹೆಸರಲ್ಲಿ ರಾಜಕೀಯ ಮಾಡ್ತಾರೆ, ಆದರೆ ಈಗ ಟೀಕೆ ಮಾಡ್ತಾ ಇರೋದು ಈ ಸ್ಕೀಮ್ಗಳನ್ನ. ನೀವು ಮುಂದಿನ ದಿನಗಳಲ್ಲಿ ಓಟ್ ಕೇಳಕ್ಕೆ ಬಂದಾಗ ನೀವೆಲ್ಲ ಇದನ್ನು ನೀವು ಪ್ರಶ್ನೆ ಮಾಡಬೇಕು. ಮನೆಗೂ ನಮ್ಮ ಕಾಂಗ್ರೆಸ್ ಗೌರ್ಮೆಂಟ್ ಕೊಟ್ಟಿರುವಂಥ ಸ್ಕೀಮ್ಗಳನ್ನ ನೀವು ಪ್ರಚಾರ ಮಾಡಬೇಕು. ಪ್ರಚಾರ ಮಾಡಲಿಲ್ಲ ಅಂತಂದರೆ ಈಗ ಅವರು ಚಿಕ್ಕ ಚಿಕ್ಕ ಕೆಲಸಕ್ಕೆ ದೊಡ್ಡ ಪ್ರಚಾರ ತಗೊತಾರೆ, ಬಟ್ ಬಡವರಿಗೆ ಅನ್ನ ಕೊಡ್ತಾ ಇರುವ ಈ ಸ್ಕೀಮಲ್ಲಿ ಟೀಕೆ ಮಾಡ್ತಾರೆ. ಇದನ್ನು ನೀವು ಹಳ್ಳಿಗಳಲ್ಲಿ ಮನೆಗೂ ನೀವು ಹೇಳ್ಬೇಕಂತ ಹೇಳ್ಬಿಟ್ಟು ಮುಂದೆ ನಾವು ಮಾಡ್ಕೊಂಡಿರುವ ಸಣ್ಣ ಪುಟ್ಟ ಎಡವಟ್ಟುಗಳನ್ನು ಸರಿಪಡಿಸಿಕೊಂಡು ಸಂಘಟನೆ ಮಾಡಬೇಕಂತ ಹೇಳ್ಬಿಟ್ಟು ಪಕ್ಷವನ್ನು ಸಂಘಟನೆ ಮಾಡಿ ಮುಂದೆ ಬಲಪಡಿಸಬೇಕಂತ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕಾಂಗ್ರೆಸ್. ಮೂಡಲಕಿರಣ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.